ನಮಸ್ಕಾರ. ನನ್ನ ಹೆಸರು ರಾಜೀವ್ ಅಂತ. ರಾಜೀವ ನರಸಿಂಹಗೌಡ, ಹೊಸಕೋಟೆ. ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ರೈತರು ಬಿಡದಿ ಟೌನ್ಶಿಪ್ ವಿರುದ್ಧ ನಡೆಸ್ತಾ ಇರತಕ್ಕಂಥ ರೈತ ಹೋರಾಟ ಅದು ನೋಡಿ, ಮತ್ತೆ ಅದ್ರ ಬಗ್ಗೆ ಈ ಮೀಡಿಯಾಗಳು ಏನೆಲ್ಲ ಹೋಗಿ ಇಂಟರ್ವ್ಯೂ ಮಾಡ್ತಾ ಇದಾರಲ್ಲ, ಆಗ ರೈತರ ಭಾವನೆಗಳನ್ನ ನೋಡಿ ನನಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಹಾಗಾಗಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಒಬ್ಬ ಡಾಕ್ಟ್ರಿಗೆ ಅವನದಾಗಿರ್ತಕ್ಕಂಥ ಒಂದು ಪರಿಮಿತಿ ಇರುತ್ತೆ, ವ್ಯಾಪ್ತಿ. ಒಬ್ಬ ಇಂಜಿನಿಯರ್ಗೂ ಕೂಡ ಇರುತ್ತೆ, ಒಬ್ಬ ಶಿಕ್ಷಕನಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದಾಗಿರ್ತಕ್ಕಂಥ ಒಂದು ಪರಿಮಿತಿ ಇರುತ್ತೆ. ಯಾರೇ ಕೆಲಸ ಮಾಡಲಿ ಅವ್ರದ್ದು ಪರಿಮಿತಿ ಇರುತ್ತೆ. ಆದರೆ ಒಬ್ಬನ್ನ ಹೊರತುಪಡಿಸಿ ಅವನ್ಯಾರು ಅಂದರೆ ರೈತ. ನೀವು ಪ್ರಪಂಚದಲ್ಲಿ ನೀವು ಯಾವುದೇ ಭಾಗ ತಗೊಳ್ಳಿ, ಎಲ್ಲಿಗೆ ಹೋಗಿ, ನೀವು ಯಾವುದೇ ದೇಶಕ್ಕೆ ಹೋಗಿ, ರೈತ ಸಿಕ್ಕೇ ಸಿಗ್ತಾನೆ. ರೈತನ ವ್ಯಾಪ್ತಿ ಆಯಾ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಪರಿಮಿತಿಯನ್ನು ಹೊಂದಿರತಕ್ಕಂಥನು ರೈತ. ನಾನು ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಅಗ್ರೆಸಿವ್ ಆಗಿ ನಾನು ಮಾತಾಡಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಹೇಳೋದು, ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಸರ್, ಖಂಡಿತ ಅವಶ್ಯಕತೆ ಇಲ್ಲ ನಿಮಗೆ. ರೈತರಿಗೆ ಒಂದು ಫಲವತ್ತಾದ ಒಂದು ಭೂಮಿ ತೆಗೆದುಬಿಟ್ಟು ನೀವು ಬಿಡದಿ ಟೌನ್ಶಿಪ್ ಮಾಡ್ತೀನಿ, ನೀವು ನಗರೀಕರಣ ಮಾಡ್ತೀನಿ ಅಂತ ಹೋದ್ರೆ ಏನ್ ಸಾಧನೆ ಮಾಡ್ತೀರಿ ನೀವು? ಲಕ್ಷಾಂತರ ಜನ ರೈತರು ಹೊಟ್ಟೆ ಮೇಲೆ ಹೊಡೆದು 10 ಜನಕ್ಕೆ ಬದುಕಿಗೆ ನೀವು ಒಂದು ಅವಕಾಶ ಕಲ್ಪಿಸ್ಕೊಡೋದು ಒಂದೊಂದು ಸಾಧನೆನಾ? ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಲಕ್ಷಾಂತರ ಜನ ಹೊಟ್ಟೆ ಮೇಲೆ ಹೊಡೆದು 10 ಜನಕ್ಕೆ ಬದುಕು ರೂಪಿಸ್ಕೊಡೋದಕ್ಕೆ, ಒಂದು ಟೌನ್ಶಿಪ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀನಿ ಅಂತಂದ್ರೆ ಅದಕ್ಕಿಂತ ಮೂರ್ಖತನ ಇನ್ನೇನಿದೆ ಸರ್? ನಿಮಗೆ ನಾನೊಂದು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಸರ್, ನಿಮಗೆ ಪೋಡಿ ಅಂದ್ರೆ ಗೊತ್ತು, ಆಯ್ತಾ? ಏಕಾತ ಅಂದ್ರೆ ಏನು ಗೊತ್ತು, ಭೀಕಾತ ಅಂದ್ರೆ ಏನು ಗೊತ್ತು. ಆ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ, ಒಂದು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಗೆ ಏನೇನಿದೆ ಎಲ್ಲವೂ ಕೂಡ ನಿಮಗೆ ಪರಿಜ್ಞಾನ ಇದೆ ಸರ್, ನಿಮಗೆ ಜ್ಞಾನ ಇದೆ, ಪ್ರತಿಯೊಂದು ಕೂಡ ಗೊತ್ತು. ನಿಮ್ಮ ರಾಜಕಾರಣಿಗಳು ಹೆಂಗೆ ಅಂತ ಅಂದ್ರೆ ಸರ್, ನೀವೆಲ್ಲ ಊರಿಗೆ ಬರ್ತೀರಿ, ಹೊಲದ ಹತ್ರ ಬರ್ತೀರಾ, ಜಮೀನ್ ಮಾಡೋ ಹತ್ರ ಯಾವ ತರ ಬಂದಿದ್ದೀರ ಒಬ್ಬನೊಬ್ಬ ರಾಜಕಾರಣಿ. ನೀವು ಬತ್ತೀರಿ, ಯಾವಾಗ ಬತ್ತೀರಿ ಗೊತ್ತಾ? ಯಾವಾಗ್ಲೂ ಪ್ರವಾಹ ಗಿವಾಹ ಬಂದಾಗ ವಿಮಾನದಲ್ಲಿ ಸಮೀಕ್ಷೆ ಮಾಡ್ತೀರಿ, ಆಯ್ತಾ? ಆ ಏರಿ ಮೇಲೆ ನಿಂತ್ಕೊಂಡು ನೋಡ್ತೀರಿ. ರೈತರು ಬೆವರು, ರೈತರು ಕಷ್ಟ ಇಳಿಯಕ್ಕೆ ನಿಮ್ಗೆ ಯಾವತ್ತಾದ್ರೂ ಒಬ್ಬ ನಿಮ್ಮ ಎಕಡ ಬದಿ ಮಾಡ್ಕೊಂಡಿದ್ದೀರಾ? ನೀವು ಚಪ್ಪಲಿ ಬದಿ ಮಾಡ್ಕೊಂಡಿದ್ದೀರಾ ಸರ್? ನೀವು ಜಮೀನುಗಿಳಿದು ರೈತರ ಜೊತೆ ಹೊಲದ ಹತ್ರಕ್ಕೆ ಬಂದಿದ್ದೀರಾ ಸರ್? ನಿಮ್ಗೆ ಸಿಂಪಲ್ ಆಗಿ ಕ್ವಶನ್ ಕೇಳ್ತೀನಿ ಸರ್, ತರಕಾರಿ ಬೆಲೆ ಪ್ರತಿನಿತ್ಯ ಯಾವ ತರ ಚೇಂಜ್ ಆಗ್ತಾ ಇದೆ, ರೈತರ ಬವಣೆ, ರೈತರ ಕಷ್ಟ ನಿಮಗೆ ಗೊತ್ತಾ ಸರ್? ನೀವು ಯಾವುದೋ ನಗರಕ್ಕೆ ಹತ್ರ ಇರತಕ್ಕಂಥ ಹಳ್ಳಿಗಳನ್ನ ನಾನು ದೊಡ್ಡದಾಗಿ ಏನೋ ನಗರನ ವಿಶಾಲವಾಗಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನಗರೀಕರಣ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ. ಏನು ಒಳ್ಳೇದಾಗುತ್ತೆ ಸರ್ ಮಕ್ಕಳುಗಳಿಗೆ? ಏನು ಒಳ್ಳೇದಾಗುತ್ತೆ ಹೇಳಿ? ಮಕ್ಕಳುಗಳಿಗೆ ಏನು ಒಳ್ಳೇದಾಗುತ್ತೆ? ರೈತರ ಮಕ್ಕಳುಗಳಿಗೆ. ಆ ಮಕ್ಕಳುಗಳು ಏನ್ ಬೆಂಗಳೂರನ್ನ ನಂಬ್ಕೊಂಡಿಲ್ಲ ಸರ್, ದೇಶದ ಯಾವುದೇ ಮೂಲೆಗೆ ಹೋಗಿ ಕೆಲಸ ಮಾಡ್ತಾರೆ. ಅವರ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಊರಲ್ಲಿ ಅಂತ ಬಂದು ಊರಿಗೆ ಬಂದಾಗ ನೆಮ್ಮದಿಯಾಗಿರ್ತಾರೆ. ವರ್ಷಕ್ಕೊಂದ್ಸಲ ಬರಲಿ, ನೆಮ್ಮದಿಯಾಗಿರ್ತಾರೆ ಹಳ್ಳಿಲಿ. ಸರ್, ನೀವು ರಾಜಕಾರಣಿಗಳು ಹೆಂಗಿರ್ಬೇಕು ಗೊತ್ತಾ? ಯಾವ ತರ ಇರ್ಬೇಕು ಗೊತ್ತಾ ಸರ್ ರಾಜಕಾರಣಿಗಳು? ನಿಮ್ಗೆ ಅದೊಂದು ಯಾವ ತರ ನಾವು ರಾಜಕಾರಣ ಮಾಡಬೇಕು ಅಂತ ಕಲ್ತಿದ್ದೀರಾ ಸರ್? ನೀವು ರೈತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತೀರಿ ಸರ್. ನೀವು ರೈತರಿಗೋಸ್ಕರ ಏನ್ ಕೆಲಸ ಮಾಡ್ತೀರಿ? 2 ಕೋಟಿ ದುಡ್ಡು ಕೊಡಿಸ್ಬಿಟ್ರೆ ಸಾಕ ರೈತರಿಗೆ? 2 ಕೋಟಿ ದುಡ್ಡು ಕೊಡಿಸ್ಬಿಟ್ರೆ ರೈತರು ಸಮಾಧಾನ, ರೈತರು ಒಳ್ಳೆಯದು. ಹೌದು ಸರ್. ನೋಡಿ, ಏನೇನು ಹೇಳ್ಬೇಕು ಅಂತ ಅನ್ಸುತ್ತೆ, ಬಟ್ ಹೇಳಕ್ಕಾಗ್ತಾ ಇಲ್ಲ. ರೈತರಿದ್ರೆ ಎಲ್ಲ, ಪ್ರತಿಯೊಂದನ್ನು ಕೂಡ. ಅದರಿಂದ ದಯವಿಟ್ಟು
ಸರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ನಿಮ್ಗೆ, ನೀವು ತಪ್ಪು ತಿಳ್ಕೊಬೇಡಿ. ನೀವು ಇಷ್ಟೆನ್ನು ವರ್ಷ ಬದುಕಿರ್ತೀರಿ ಸರ್. ನಿಮ್ ತಾಕತ್ತು ಒಂದು ರಾಜಕಾರಣ ಒಂದು 10-15 ವರ್ಷ ಇರುತ್ತಾ ಅಷ್ಟೇ. 10-15 ವರ್ಷ ಇರುತ್ತಾ ಅಷ್ಟೇ. ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಗುಂಡಿ ಮುಚ್ಚಕ್ಕಾಯ್ತಾ ಇಲ್ಲ, ಮೈಸೂರು ಇರ್ತಕ್ಕಂಥ ಇನ್ನೊಂದು ಮಾಡಕ್ಕಾಯ್ತಾ ಇಲ್ಲ, ಯಾವುದೇ ನಗರಗಳಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡಕ್ಕಾಯ್ತಾ ಇಲ್ಲ. ಅಂತರಲ್ಲಿ ನೀವು ಒಂದು ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ಏನ್ ಸಾಧನೆ ಮಾಡಕ್ ಹೊರಟಿದ್ದೀರಿ ನೀವು? ಬೆಂಗಳೂರು ಇಲ್ಲಿವರೆಗೆ ಏನ್ ಬೆಳೆದಿರಿ ಅಷ್ಟೇ ಸಾಕು. ಅದು ಬೆಳೆಯುವಂತ ಟೈಮ್ ಅಂದ್ರೆ ತಾನಾಗೆ ಬೆಳೆಯುತ್ತೆ. ರೈತರು ಜಮೀನು ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ಅವರೇ ಕೊಟ್ಕೊಂಡು ಹೋಗ್ತಾರೆ. ನೀವೇನು ಟೌನ್ಶಿಪ್ ಮಾಡೋ ಇದೇನಿಲ್ಲ. ಇವತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಸ್, ನಾನು ನಿಮ್ಗೊಂದು ಹೇಳ್ತೀನಿ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳು ಯಾರ್ಯಾರು ಜಮೀನು ಕೊಡ್ತಾರೆ ನಾಯಿ ಅಲ್ದಂಗೆ ಅಲಿತಾ ಇರ್ತಾರೆ. ಯಾರು ಜಮೀನು ಕೊಡ್ತಾರೆ ಜಮೀನು ಕಿತ್ಕೊತಾರೆ, ಅದೊಂದು ಲೇಔಟ್ ಮಾಡ್ತಾರೆ. ನೀವು ಯಾಕೆ ಟೌನ್ಶಿಪ್ಗೋಸ್ಕರ ಪ್ರಯತ್ನ ಪಡ್ಬೇಕು? ಅವ್ರು ಮಾಡ್ಕೋತಾರೆ ಬಿಡಿ, ಕೊಡೋ ಅಂತ ಕೊಡ್ತಾನೆ, ಜಮೀನ್ ಮಾರಾಟ ಮಾಡ್ತಾನೆ, ಅವ್ರು ಬಿಲ್ಡರ್ ತಗೋತಾನೆ, ಲೇಔಟ್ ನಿರ್ಮಾಣ ಮಾಡ್ತಾನೆ. ನೀವ್ಯಾಕೆ ಇದು ಮಾಡ್ತೀರಿ? ಏನಕ್ಕೋಸ್ಕರ ಮಾಡ್ತೀರಿ? ಇದು ನಿಮ್ಗೆ. ಇನ್ನ ರೈತರಿಗೆ ನಾನು ಹೇಳ್ತೀನಿ, ಜಮೀನು ಕೊಡಬೇಡಿ ಸರ್. ನೀವು ಯಾವುದೇ ಕಾರಣಕ್ಕೂ ಜಮೀನು ಕೊಡಬೇಡಿ. ಮತ್ತೆ ನಾನು ಇನ್ನೊಂದು ಹೇಳ್ತೀನಿ, ಹಿಂದೆ ನಿಮ್ಗೆ ನೆನಪಿರಲಿ, ಕಾವೇರಿ ಗಲಾಟೆ ನಡೀತಾ ಇತ್ತು. ಕಾವೇರಿಗೋಸ್ಕರ ಉತ್ತರ ಕರ್ನಾಟಕಕ್ಕೂ ಕಾವೇರಿಗೂ ಏನ್ ಸಂಬಂಧ? ಸಂಬಂಧ ಇತ್ತಾ? ಉತ್ತರ ಕರ್ನಾಟಕದಲ್ಲಿ ಸ್ಟ್ರೈಕ್ ಮಾಡೋರು ಕಾವೇರಿಗೋಸ್ಕರ, ಇವತ್ತಿಲ್ಲ ಅದು. ಕೃಷ್ಣಾ ನದಿ ಇಶ್ಯೂಸ್ ಬಂದ್ರೆ ಸೌತ್ ಕರ್ನಾಟಕದಲ್ಲಿ ಸ್ಟ್ರೈಕ್ ಮಾಡೋರು, ಇವತ್ತಿಲ್ಲ ಅದು. ಅಷ್ಟೇ ಆಗಿರೋದು ವ್ಯತ್ಯಾಸ. ರೈತ ಅಂತಕ್ಕಂಥನು ದಕ್ಷಿಣ ಕರ್ನಾಟಕದಲ್ಲೂ ಇರ್ತಾನೆ, ಉತ್ತರ ಕರ್ನಾಟಕದಲ್ಲಿ ಇಡೀ ದೇಶದ ಇಡೀ ಪ್ರಪಂಚದಾದ್ಯಂತ ಇರ್ತಾನೆ. ಎಲ್ಲಿ ರೈತರು ನೋವಲ್ಲಿ ಬಂದು ನನಗೆ ಸಹಕಾರ ಕೊಡಿ ಅಂತ ಕೇಳ್ತಾರೆ, ಅಲ್ಲಿ ಹೋಗಿ ಒಂದು ಸಹಕಾರ ಕೊಡ್ತಕ್ಕಂಥದ್ದು, ಭಾಗವಹಿಸ್ತಕ್ಕಂಥದ್ದು ಪ್ರತಿಯೊಬ್ಬ ರೈತನ ಕರ್ತವ್ಯ. ಆ ನೋವಿಗೆ ಸ್ಪಂದಿಸ್ತಕ್ಕಂಥದ್ದು ಪ್ರತಿಯೊಬ್ಬ ರೈತನ ಕರ್ತವ್ಯ. ಅದು ದಯವಿಟ್ಟು ಏನಿದೆ ಬೈಲಮಂಗಲದು ಪ್ರತಿಯೊಬ್ಬ ರೈತನು ಕೂಡ ಒಂದು ಸ್ಟೇಟಲ್ಲೇ ನೀವು ಬಿಡುವಾಗಿದ್ರೆ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅದೊಂದು ಮನವರಿಕೆ ಮಾಡ್ಕೊಡ್ತಕ್ಕಂಥ ಪರಿಸ್ಥಿತಿ ನಮ್ಮ ರಾಜಕಾರಣಿಗಳಿಗೆ ನಾವು ಒತ್ಕೊಂಡಿದೀವಲ್ಲ, ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಮನವರಿಕೆ ಮಾಡ್ಕೊಡ್ಬೇಕು ಅವ್ರಿಗೆ, ಸ್ಟ್ರೈಕ್ ಮಾಡಿ ಹಿಂಗ್ ಮಾಡಬೇಡಿ ಸರ್ ಅಂತ. ದಯವಿಟ್ಟು ಪ್ರತಿಯೊಬ್ಬ ರೈತನು ಕೂಡ, ಯಾರ್ಯಾರು ಫ್ರೀ ಇರ್ತೀರಿ ಎಲ್ಲರೂ ಕೂಡ ಅವತ್ತಿನ ಮೇಲೆ ಇದರಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ಇನ್ನು ಮುಂದೆ ಎಲ್ಲೇ ಯಾವುದೇ ಘಟನೆಗಳಾಗಲಿ, ಮಹದಾಯಿ ಆಗಲಿ, ಕೃಷ್ಣ ಆಗಲಿ, ಅದು ಉತ್ತರ ಕರ್ನಾಟಕ ನಡೀಲಿ, ದಕ್ಷಿಣ ಕರ್ನಾಟಕದಲ್ಲಿ ನಡೀಲಿ, ಮಧ್ಯ ಕರ್ನಾಟಕದಲ್ಲಿ ನಡೀಲಿ, ಯಾವುದೇ ಪ್ರತಿಭಟನೆಗಳಾದ್ರೂ ಕೂಡ ರೈತರದು, ಪ್ರತಿಯೊಂದು ಭಾಗದ ರೈತರು ಕೂಡ ನಾವು ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು. ರೈತರೇ ಬೆಂಬಲ ಕೊಡಬೇಕು. ರೈತರ ತಾಕತ್ತೇನು ಅನ್ನೋದನ್ನ ನಂಜುಂಡಸ್ವಾಮಿ ಅವರು ತೋರಿಸ್ಕೊಟ್ಟಿದ್ದಾರೆ, KS ಪುಟ್ಟಣ್ಣ ಅವರು ತೋರಿಸ್ಕೊಟ್ಟಿದ್ದಾರೆ, ಬೇರೆ ಎಲ್ಲಾ ರೈತ ನಾಯಕರು ತೋರಿಸ್ಕೊಟ್ಟಿದ್ದಾರೆ. ರೈತರನ್ನ ಎದುರಾಕೊಂಡನು ಯಾವ ಮಗನೂ ಕೂಡ ಇಲ್ಲಿವರೆಗೂ ಉಳಿದಿಲ್ಲ, ಯಾವನು ಉಳಿದಿಲ್ಲ. ಸೊ ಅದರಿಂದ ನಾನು ಹೇಳೋದೇನಂತ ಅಂದ್ರೆ, ನಗರೀಕರಣ ತಾನಾಗೆ ಆಗುತ್ತೆ. ಬಲವಂತವಾಗಿ ಭೂಮಿ ಕಿತ್ಕೊಂಡು ಮಾತಾಡ್ಬೇಕಾದ್ರೆ ಸಾವಿರ ಮಾತಾಡ್ಬೋದು. ಈ ಕರ್ನಾಟಕ ಬಿಟ್ಟು ಬೇರೆ ಇಂಡಸ್ಟ್ರಿಗಳೆಲ್ಲ ಹೊರಗಡೆ ಹೋದೋ, ಯಾಕೆ ಉಳಿಸ್ಕೊಳಕ್ಕಾಗ್ಲಿಲ್ಲ? ಸುಮಾರೆಲ್ಲ ಹೊರಗಡೆ ಹೋದ್ವಲ್ಲ. ಅದರಿಂದ ಎಲ್ಲಿವರೆಗೆ ಬಿಲ್ಡರ್ಸ್ ಇರ್ತಾರೆ ಅಲ್ಲಿವರೆಗೂ ನಗರೀಕರಣಗಳಾಯ್ತವೆ. ಅವ್ರು ನಾಯಿ ಹುಡ್ಕಾಡ್ತವ್ರೆ, ಕೊಡೋವಂತಾರೆ ಕೊಟ್ಟೇ ಕೊಡ್ತಾರೆ, ತಾನಾಗೆ ಬೆಳೀತಾ ಹೋಗುತ್ತೆ. ನೀವೇನಿದ್ರಲ್ಲೇನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ DK ಶಿವಕುಮಾರ್ ಅವರೇ. ಅದರಿಂದ ನಾನು ರೈತರಲ್ಲಿ ಮನವಿ ಇಷ್ಟೇ, ವಿದ್ಯಾರ್ಥಿಗಳಲ್ಲಿ ಮನವಿ ಇಷ್ಟೇ, ವಿದ್ಯಾರ್ಥಿಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಯೂತ್ಸ್ ಅಲ್ಲಿ ರೈತರ ಹೋರಾಟಕ್ಕೆ ಯಾವಾಗಲೂ ಕೂಡ ಬೆಂಬಲ ಕೊಡಿ. ಜಾತ್ಯತೀತವಾಗಿ ನೀವು ಯಾವುದೇ ಜಾತಿ ಆಗಿರಲಿ, ಪ್ರತಿಯೊಂದು ಜಾತಿನಲ್ಲೂ ಕೂಡ ರೈತರಿದ್ದಾನೆ ತಾನೆ, ಭೂಮಿಲಿ ದುಡಿತೀರಿ ತಾನೆ, ಬೆಂಬಲ ಕೊಡಿ. ಯಾವುದೇ ಭಾಗದಲ್ಲಿರಲಿ, ಭಾಷೆ ಚೇಂಜ್ ಆಗ್ಬೋದ್ರಿ. ಫಾರ್ಮರ್ಸ್ ಅನ್ಬೋದು ಇಂಗ್ಲಿಷಲ್ಲಿ, ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಏನೇನೋ ಅನ್ಕೋಬಹುದು. ರೈತನಿಗಿಂತ ದೊಡ್ಡ ಉದ್ಯೋಗ ಯಾವುದೂ ಇಲ್ಲ. ಅದರಿಂದ ಏನಿದೆ ಬಿಡದಿ ಟೌನ್ಶಿಪ್ಗೆ ವಿರುದ್ಧವಾಗಿ ಯಾರೆಲ್ಲ ಹೋಗ್ತಾ ಇದ್ದಾರೆ ರೈತರಿಗೆ, ಅವ್ರ ಬೆಂಬಲ ನನಗೂ ಇದೆ, ಅವ್ರದಕ್ಕೆ ಬೆಂಬಲ ನಾನು ಕೊಡ್ತೀನಿ.
ನೀವು ಕೊಡಿ, ನಿಮ್ಮ ಜೊತೆ ಇರ್ತಕ್ಕಂಥ ಸಹಸ್ರಾರು ಜನ ಅವ್ರಿಗೆ ಬೆಂಬಲ ಕೊಡೋಣ, ಭೂಮಿ ಉಳಿಸ್ಕೊಳ್ಳೋಣ, ರೈತ ಬದುಕಲಿ, ಫಸ್ಟ್ ರೈತ ಬದುಕಲಿ.